ದನಿ ಹಾಡೆ. ಯಾಕೆ ಹೆದರ್ಕೋತೀಯ? ನೀರು ಇಳಿದಾಯ್ತು. ಮಳೆ ಆದ್ರೇನು, ಚಳಿ ಆದ್ರೇನು. ಇಲ್ಲಿ ಹಾಲ್ ಬರುತ್ತೆ, ಪಕ್ಕದಲ್ಲಿ ಕಿಚನ್, ಅದು ನಿನ್ ಡಿಪಾರ್ಟ್ಮೆಂಟ್. ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ, ಪಕ್ಕದಲ್ಲಿ ಒಂದು ಪುಟ್ಟ ದೇವ್ರ ಮನೆ. ಅಲ್ಲಿ ನಮ್ ಬೆಡ್ರೂಮ್ ಬರುತ್ತೆ. ಈ ಡೈಲಾಗ್ ಎಲ್ಲೂ ಕೇಳಿದಂಗಿದೆಯಲ್ಲ. ಹೌದು, ನಿನ್ ಗಂಡನೇ ಹೇಳಿದ್ದು ಮದುವೆ ಆದ್ಮೇಲೆ ಅರ್ಧ ಕೆಜಿ ತಗೋತೀನಿ ಅಂತ ಹೇಳಿದ್ದ. ಮದುವೆ ಆದ್ಮೇಲೂ 1/4 ಕೆಜಿನಾ? ಗಂಡ್ಸ್ಗೇನ್ ಗೊತ್ತು ಗೌರಿ ಪೂಜೆ ಅಂತ? ಅವ್ರಿಗೇನಪ್ಪ, ಸಂಸಾರ ನಿಭಾಯಿಸೋದು ನಾವ್ ತಾನೆ. ಯಾಕಾಗ ನೋಡ್ತಾ ಇದೀಯಾ? ನಿನಗೆ ಇಷ್ಟ ಅಂದ್ರೆ ಹೇಳು, ನಿನ್ನೆ ಕರ್ಕೊಂಡು ಹೋಗ್ತೀನಿ. ನಿನಗೆ ಯಾವ್ದು ಬೇಕಾದ್ರೆ ನೀನ್ ಸೆಲೆಕ್ಟ್ ಮಾಡ್ಕೊ. ಇಲ್ಲ ರೀ, ನಿಮ್ ಇಷ್ಟನೇ ನಮ್ಮ ಇಷ್ಟ. ನಾನ್ ನೋಡ್ತಾ ಇರೋದು ಅದಕ್ಕಲ್ಲ. ಡ್ಯಾಡಿ ನನ್ನ ಅಲ್ಮೇರ ತುಂಬಾ ಒಡವೆ ತಂದಿಟ್ಟಿದ್ರು, ನನಗ್ ಒಂದ್ ದಿವಸನೂ ಅದನ್ನ ಹಾಕೋಬೇಕು ಅನ್ನಿಸ್ಲಿಲ್ಲ. ಆದ್ರೆ ಇದನ್ನ ನೋಡಿದ ತಕ್ಷಣ ನನ್ಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ? ಆಯ್ತು, ಸ್ವಲ್ಪ ಕೈ ತೋರಿಸ್ತೀರಾ? ನಮ್ಮ ಹಳ್ಳಿ, ನಮ್ಮ ಜೀವ, ನಮ್ಮ ತಾತ ಮುತ್ತಾತ, ನಮ್ಮ ಬಂಧು ಬಳಗ ಎಲ್ಲ ಬಾಳು ಬದುಕಿದ ಹಳ್ಳಿ. ನಮ್ಮ ಮನೆ, ನಾನು ಹುಟ್ಟಿದ ಮನೆ, ನನ್ನ ಮಗ ಹುಟ್ಟಿದ ಮನೆ, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಗೆ ಅನ್ನ ಕೊಟ್ಟ ಈ ಭೂತಾಯಿನ ಮರೆತು ಬೇರೆ ಕಡೆ ನಾವು ಬದುಕಬಾರ್ದು ಕಡೆ. ನೀನು ಇಡೀ ಆಸ್ತಿನೆಲ್ಲ ಮಾರ್ಬಿಡು ಅಂದ ತಕ್ಷಣನೇ ಮಾರುವಂತ ವಿವೇಕಿ ನಾನಲ್ಲ. ಜಾಣ ಜಾಣೆ ರೇ ಸೋಪಾನ ಎನ್ನೀರೇ, ಜೋಡಿಯಾಗೋರ ಹರಸ ಬನ್ನೀರೇ, ಚೆಲ್ಲೀರೋ ಘಮ ಘಮ ಹೂವ ಬನ್ನೀರ, ಚಂದದ ಶುಭ ನುಡಿ ಮಾತೆ ಬಂಗಾರ. ಗಂಡನ ಮನೆ